ಮತ್ತು ರೆಗ್ಯುಲೈಸೇಷನ್ ಇನ್ ಡಿಜಿಟಲ್ ಲೋನ್ ಆ್ಯಪ್ಸಲ್ಲೂ ಸಾಕಷ್ಟು ಲೂಪ್ ಹೋಲ್ಸ್ ಇದೆ ಸದ್ಯಕ್ಕೆ. ಅದರಲ್ಲಿ ಅದು ಕೇಂದ್ರ ಸರ್ಕಾರದ ಅಂಡರ್ ಬರೋದು, RBIಯಿಂದ ಇನ್ನೂ ಸ್ಟ್ರಿಕ್ಟಾಗಿ ರೆಗ್ಯುಲೇಷನ್ಸ್ ಆಗಬೇಕು. ತಾವು ಯೋಚನೆ ಮಾಡಿ, ಒಬ್ಬ ನಿರುದ್ಯೋಗ ಇರತಕ್ಕಂಥ ಯುವಕ ಒಂದು ಡಿಜಿಟಲ್ ಆ್ಯಪ್ ಕಡೆಯಿಂದ ತಕ್ಷಣವೇ 1 ಅಥವಾ 2 ತಾಸಲ್ಲಿ 2-3 ಲಕ್ಷ ಲೋನ್ ಹೆಂಗೆ ತಗೋತಾ ಇದ್ದಾನೆ. ಇದಕ್ಕೆ ರೆಗ್ಯುಲೇಷನ್ ಸಿಕ್ಕಿಲ್ಲ ಅಂದರೆ ನಮ್ಮ ಯುವಕರ ಜೀವನ ಇನ್ನೂ ಹಾಳಾಗೋಗುತ್ತೆ. ಇದು ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಭಾರತ ಇವತ್ತು ಒಂದು ಯುವಕರ ದೇಶ. ನಮ್ಮ ಮೀಡಿಯನ್ ಏಜ್ ಇರೋದು 27. ನಾವು ಬೇರೆ ಬೇರೆ ದೇಶ ಜೊತೆ GDP ಸಂದರ್ಭ ಜೊತೆ ನಾವು ಕಾಂಪಿಟಿಷನ್ ಕೊಡ್ತಾ ಇರಬೇಕು. ಆದರೆ ಇವತ್ತು ನಮ್ಮ ಯುವಕರು ಈ ಆನ್ಲೈನ್ ಗ್ಯಾಮ್ಲಿಂಗ್ ಬೆಟ್ಟಿಂಗಲ್ಲಿ ಕುತ್ಕೊಂಡು ಅದರಲ್ಲಿ ಅವ್ರು ಪಾಲ್ಗೊಳ್ತಾ ಇದ್ದಾರೆ. ಸೊ ದಯವಿಟ್ಟು ತಾವು ಇದ್ರ ಬಗ್ಗೆ ಯೋಚನೆ ಮಾಡಿ. ಹಾಗೂ ಅದ್ರ ಜೊತೆ ನಾವು ನಮ್ಮ IT-BT ಸಚಿವರು ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೂ ನಾವು ಕೆಲವಷ್ಟು ಮನವಿಗಳನ್ನು ಮಾಡಿದ್ದೀವಿ. ಅದು ಸೇಮ್ ಇದು ಡಿಜಿಟಲ್ ಲೋನ್ ಆ್ಯಪ್ ಬಗ್ಗೆ. ಈ ಡಿಜಿಟಲ್ ಲೋನ್ ಆ್ಯಪ್ಗಳಿಗೆ ಒಂದು ರೆಗ್ಯುಲೇಷನ್ ಸಿಗಬೇಕಂತ ಅದು ಬಹಳ ಮುಖ್ಯ. ಹಾಗೂ ಛತ್ತೀಸ್ಗಢಲ್ಲಿ ಆಗಿರ್ತಕ್ಕಂಥ ಒಂದು ಗ್ಯಾಮ್ಲಿಂಗ್ ಪ್ರಾಹಿಬಿಷನ್ ಆ್ಯಕ್ಟ್ ನಮ್ಮ ಕರ್ನಾಟಕದಲ್ಲೂ ರಚನೆ ಆಗಲೇಬೇಕು. ಇದು ಅವಶ್ಯಕತೆ ಇದೆ ಅಂತ ನಾನು ಇಚ್ಛೆ ಪಡ್ಲಿಕ್ಕೆ ಹೇಳ್ತೇನೆ. ಸೊ ಈ ಎಲ್ಲ ಮಾತನ್ನು ಹೇಳಿ ನಾನು ಮತ್ತೆ ನಮ್ಮ ನಟ ನಟಿಯವರಿಗೆ ನಾನು ಮನವಿ ಮಾಡ್ತೀನಿ, ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಾವು ಲಕ್ಷಾಂತರ ಯುವಕರು, ಖಾಸಾಗಿ ನಮ್ಮ ಉತ್ತರ ಕರ್ನಾಟಕದ ಯುವಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ತಾವು ಈ ಥರ ಗ್ಯಾಮ್ಲಿಂಗ್ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡಿ ಮಾಡಿ ನಮ್ಮ ಯುವಕರ ಜೀವನ ಅವರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಈ ಥರ ಗ್ಯಾಮ್ಲಿಂಗ್ ಆ್ಯಪ್ಸನ್ನು ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ. ನಮಸ್ಕಾರ. ಇದು 18 ವಿದ್ಯಾರ್ಥಿಗಳು ರಿಪೋರ್ಟ್ ಆಗಿರ್ತಕ್ಕಂಥ ಕೇಸಸ್ಸು. ಆದರೆ ಎಷ್ಟೋ ಕೇಸ್ಗಳು ರಿಪೋರ್ಟೇ ಆಗಿಲ್ಲ. ಅದರಲ್ಲಿ ಸಾಕಷ್ಟು ಯುವಕರು ಇರ್ಬೋದು, ಮತ್ತು ಸಾಕಷ್ಟು ಆಲ್ಮೋಸ್ಟ್ ಮಿಡಲ್ ಏಜ್ ಜನನೂ ಇರ್ಬೋದು. ಎಷ್ಟೋ ಜನರಿಗೆ ಮಿಡಲ್ ಏಜ್ ಕ್ರೈಸಿಸ್ಸು ಇರುತ್ತೆ, ಗ್ಯಾಮ್ಲಿಂಗ್ ಒಳಗಡೆ ಹೋಗಿಬಿಡ್ತಾರೆ. ಸೊ ಇದು ಭಾಳ ಗಂಭೀರವಾದಂಥ ಒಂದು ಸಂದರ್ಭ ನಮ್ಮ ಮುಂದೆ ಇರೋದು. ಹೌದು, CM ಅವರಿಗೆ ಮನವಿ ಕೊಡ್ತೀವಿ ಗುಜರಾತಿಂದ ವಾಪಸ್ ಬಂದಾದ್ಮೇಲೆ. ಸೊ ನಾವು ಲೆಟರನ್ನು ತಯಾರು ಮಾಡಿದ್ದೀವಿ. NSUI ವತಿಯಿಂದ ನಾವು ಮನವಿ ಕೊಡ್ತೀವಿ. ಇದಕ್ಕೆ ಏನಾದರೂ ಪರಿಣಾಮ ಸಿಗಲೇಬೇಕು. ಇಲ್ಲಾಂದರೆ ಪಾಪ ಈ 2 ತಿಂಗಳಲ್ಲಿ ಎಷ್ಟೋ ಬೆಟ್ಟಿಂಗ್ ಮಾಡಿ 1 ವರ್ಷ ಹಾಳು ಮಾಡಿ ಹೋಗ್ತಾರೆ ಯುವಕರು. ಇದು ಎರಡೇ ತಿಂಗಳು, ಏಪ್ರಿಲ್ ಮತ್ತು ಮೇ, ಒಂದು ವಿಷ ಥರ ಇರೋದು ನಮ್ಮ ಯುವಕರಿಗೆ. ಬಿಜೆಪಿ ಗೌರ್ಮೆಂಟಲ್ಲಿ IPL ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ್ಯಪನ್ನು ನಿಷೇಧ ಮಾಡಿತ್ತು. ಕರ್ನಾಟಕದ ಹೆಸರಲ್ಲಿ ಲಾಗಿನ್ ಆಗ್ಲಿಕ್ಕೆ ಅವಕಾಶ ಇದ್ದಿಲ್ಲ, ಬೇರೆ ಬೇರೆ ರಾಜ್ಯಗಳ ಹೆಸರಲ್ಲಿ ಲಾಗಿನ್ ಆಗ್ತಾ ಇದೆ. ಹೌದು, ಮತ್ತೆ ಆಗ್ತಾ ಇದೆ. ನಿಮ್ಮ ಸರ್ಕಾರ ಇದೆ, ನಿಮ್ಮ IT-BT ಸಚಿವರು ಇದ್ದಾರೆ, ನಿಮಗೂ ಆಪ್ತರಿದ್ದಾರೆ. ಯಾವ ರೀತಿಯಾಗಿ ಒತ್ತಡ ಹಾಕಿಸ್ತೀರಾ? ಸೊ ನೋಡಿ, ಅದು 2021ರಲ್ಲಿ ಕರ್ನಾಟಕ ಸರ್ಕಾರ, ಆಗಿನ ಕಾಲ ಕರ್ನಾಟಕ ಸರ್ಕಾರ ಹೈಕೋರ್ಟಿಗೆ ಹೋಗಿದ್ರು ಇಡೀ ಬೆಟ್ಟಿಂಗ್ ಆ್ಯಪ್ಸ್, ಇಡೀ ಗ್ಯಾಮ್ಲಿಂಗ್ ಆ್ಯಪ್ಸನ್ನು ಬ್ಯಾನ್ ಮಾಡೋಕ್ಕೆ. ಆದರೆ ಅಲ್ಲಿ ಏನಾಯಿತು, ಅವರು ಚಾನ್ಸ್ ಆಫ್ ಸ್ಕಿಲ್ ವರ್ಸಸ್ ಇದೇನು ಗೇಮ್ ಆಫ್ ಚಾನ್ಸ್ ವರ್ಸಸ್ ಗೇಮ್ ಆಫ್ ಸ್ಕಿಲ್ ಬಗ್ಗೆ ಅವರಿಗೆ ಡಿಫ್ರೆನ್ಸ್ ಮಾಡೋಕ್ಕಾಗಿಲ್ಲ. ಆ ಕಾರಣಕ್ಕೇ ಕೋರ್ಟೇನೆ ಸ್ಟ್ರೈಕ್ ಡೌನ್ ಮಾಡಿದ್ರು. ಸೊ ಇವಾಗ ಕರೆಂಟ್ಲಿ ಈ ಆನ್ಲೈನ್ ಫ್ಯಾಂಟಸಿ ಗೇಮ್ಸ್ಗಳಿಗೆ ರೆಗ್ಯುಲೇಷನ್ ಸದ್ಯಕ್ಕಿಲ್ಲ. ರೆಗ್ಯುಲೇಷನ್ ಬೇಕಾಗಿದೆ, ಇದ್ರದ್ದು ಅವಶ್ಯಕತೆ ಇದೆ. ಆದರೆ ಗೇಮ್ ಆಫ್ ಚಾನ್ಸ್ ಹಾಗೂ ಗೇಮ್ ಆಫ್ ಸ್ಕಿಲ್ ಬಗ್ಗೆ ನಾವು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು. ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಚಲವಾದಿ ನಾರಾಯಣ ಸ್ವಾಮಿ ಅವರು ಆರೋಪ ಮಾಡಿದ್ರು ತಿಂಗಳ ಹಿಂದೆ, ಬೆಟ್ಟಿಂಗ್ ಆ್ಯಪ್ಗಳ ದಂಧೆಗಳ ಹಿಂದೆ ಕಾಂಗ್ರೆಸ್ ನಾಯಕರುಗಳಿದ್ದಾರೆ ಅಂತ ಒಂದು ಗಂಭೀರವಾದಂಥ ಆರೋಪ ಮಾಡಿದ್ರು. ನೋಡಿ, ಆ ಥರ ಆರೋಪಗಳನ್ನು BJP ಅವರು ಬರೀ 66 ಸೀಟ್ ಗೆದ್ದಾದ್ಮೇಲೆ ಈ ಥರ ಆರೋಪ ಬಂದೇ ಬರುತ್ತೆ ಅವ್ರ ಕಡೆಯಿಂದ. ಒಂದು ರಾಜ್ಯ, ಕರ್ನಾಟಕ ರಾಜ್ಯ ಸೋತಾದ್ಮೇಲೆ ಈ ಥರ ಆರೋಪವನ್ನು ಹಲವಾರು ಸತಿ ಬೇರೆ ಬೇರೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ನನ್ನ ವೈಯಕ್ತಿಕ ವಿಚಾರ, ನಾವು ಇದು ಪಕ್ಷಾತೀತವಾಗಿ ನಾವು ನೋಡಬೇಕು. ಕಾರಣ ಯಾಕಂದರೆ ಇದು ಯುವಕರ ಜೀವನದ ಬಗ್ಗೆ, ಅವ್ರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೇನಾದರೂ ಪರಿಣಾಮ ಸಿಗಲೇಬೇಕಲ್ಲ. ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಮೇಲೆ ಆರೋಪ, ಇವರು ಮೇಲೆ ಆರೋಪ ಅವ್ರು ಮಾಡ್ತಾ ಇದ್ದಾರೆ. ಪರಿಹಾರ ಕಂಡುಕೊಳ್ಳೋದು ಹೇಗೆ ಅಂತ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ರು? ನಿಜ ಅದೇ ಸಮಸ್ಯೆ ಇರೋದು. ಇದರಲ್ಲೆಲ್ಲ ಯುವಕರ ಜೀವನ ಹಾಳಾಗ್ತಾ ಇದೆಯಲ್ಲ. ಪಾಪ ನಮ್ಮ ಯುವಕರು ಸಿಕ್ಕಾಕೊಳ್ತಾ ಇದ್ದಾರೆ ಇದರಲ್ಲಿ. ರೆಗ್ಯುಲೇಷನ್ ಇಸ್ ದ ಕೀ. ರೆಗ್ಯುಲೇಷನ್ ಸಿಕ್ಕರೆ ಖಂಡಿತ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಯುವಕರಿಗೆ ಅಷ್ಟು ಈಸಿಯಾಗಿ ಲೋನ್ ಸಿಗುವಂಥ ಮುಖಾಂತರ ಮಾಡೋಕ್ಕೆ ಹೋದರೆ ಈ ಬೆಟ್ಟಿಂಗ್ ಆ್ಯಪ್ಸಲ್ಲಿ ಅವರು ಪಾಲ್ಗೊಳ್ತಾರೆ. ಸೊ ರೆಗ್ಯುಲೇಷನ್ ಇಸ್ ಕೀ ನನ್ನ ಪ್ರಕಾರ. ನಾವೇನಾದರೂ
ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮಾಡ್ತೀರಾ PI ಆ ಥರದ್ದು ಕ್ಯಾಂಪೇನ್ ಏನಾದ್ರು ಎಸ್ ಖಂಡಿತ. ಸೊ ಅದಕ್ಕೆ ನಾನು ಬರ್ತಾ ಇದ್ದೆ. NSUI ವತಿಯಿಂದ ನಾವು ಒಂದು ರಾಜ್ಯಾದ್ಯಂತ ಅವೇರ್ನೆಸ್ ಕಾರ್ಯಕ್ರಮ ನಾವು ಶುರು ಮಾಡ್ತೀವಿ. ಪ್ರತಿಯೊಂದು ಸ್ಕೂಲಿಂದ ಹಿಡಿದು, ಯಾಕಂದರೆ ಒಂದು ಕೇಸ್ ಇತ್ತು ಕಲಬುರಗಿಯಲ್ಲಿ, ಟೀನೇಜ್ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ದಾರೆ ಆನ್ಲೈನ್ ಗ್ಯಾಮ್ಲಿಂಗಲ್ಲಿ. ಟೀನೇಜ್ ವಿದ್ಯಾರ್ಥಿ ಅಂದರೆ ಒಂದು 13, 14, 15 ವಯಸ್ಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ದಾರೆ. ಸೊ ನಾವು ಒಂದು ರಾಜ್ಯಾದ್ಯಂತ ಅವೇರ್ನೆಸ್ ಕ್ಯಾಂಪೇನ್, ಯೂತ್ ಅಗೇನ್ಸ್ಟ್ ಬೆಟ್ಟಿಂಗ್, ಕರ್ನಾಟಕ ಯುವಕರು ಅಗೇನ್ಸ್ಟ್ ಆನ್ಲೈನ್ ಬೆಟ್ಟಿಂಗ್ ಕ್ಯಾಂಪೇನನ್ನು ಶುರು ಮಾಡಿ ಪ್ರತಿಯೊಂದು ಕಾಲೇಜಿಗೆ, ಸ್ಕೂಲಿಗೆ ಹೋಗಿ ಅವರಿಗೆ ಈ ಮಾಹಿತಿಯನ್ನು ತಿಳಿಸ್ತೀವಿ. ಯಾಕಂದರೆ ಎಷ್ಟೋ ಯುವಕರಿಗೆ ಇದು ಮ್ಯಾಥಮ್ಯಾಟಿಕ್ಸ್ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಚಾನ್ಸ್ ಇರೋದು 0% ಇದ್ರಲ್ಲಿ ರೊಕ್ಕ ಹಾಕ್ತಾ ಆದಮೇಲೆ. ಸೊ ಒಂದು ಕ್ಯಾಂಪೇನ್ ಖಂಡಿತವಾಗ್ಲೂ ನಾವು ಶುರು ಮಾಡ್ತೀವಿ. ಖಂಡಿತ ಪ್ರಮೋಟ್ ಮಾಡಬೇಡಿ ಸರ್, ದಯಮಾಡಿ ಸಮಸ್ಯೆಗಳಾಗ್ತಾ ಇದೆ ಅಂತ ಅವ್ರಿಗೆ ಇದೆಲ್ಲ ಆಗ್ತಾ ಇದೆ ಅಂತ ಗೊತ್ತಿದ್ದು ಇಲ್ಲ ಅವ್ರಿಗೆ. ನಿಜ ಖಂಡಿತ ನಾವು ಸೆಲೆಬ್ರಿಟೀಸ್ಗಳಿಗೂ ಹೋಗಿ ಅವ್ರ ಜೊತೆ ಮಾತಾಡಿ ಸದ್ಯಕ್ಕೆ ಎಷ್ಟು ಯುವಕರು ಆತ್ಮಹತ್ಯೆ ಮಾಡಿದ್ದಾರೆ ಅಂತ ಅವ್ರ ಮುಂದೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಇಡ್ತೀವಿ. ಖಂಡಿತ ಇಡ್ತೀವಿ. CCB ಅವರು ಸಹ ಕೆಲವು ಆ್ಯಪ್ ಪ್ರಮೋಟ್ ಮಾಡೋದು ನೋಟಿಸ್ ಕೊಟ್ಟಿದ್ದಾರೆ, ಕಂಪನಿಗಳದ್ದು ಡೀಟೇಲ್ಸ್ ಕೊಡಿ ಅಂತ. ಹೌದು ಏನಾದ್ರು ಮನವಿ ಮಾಡ್ತಾರೆ ಪೊಲೀಸ್ ಕಮಿಷನರ್. ಹೌದು, CCB ಅವ್ರೂ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದ್ರ ಕ್ಯಾಚ್ ಏನಂದರೆ, ನಮ್ಮದು ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಏನಿದೆಯಲ್ಲ, ಕರ್ನಾಟಕ ಪೊಲೀಸ್ ಆ್ಯಕ್ಟು, ಅದರಲ್ಲಿ ಸಾಕಷ್ಟು ಲೂಪೋಲ್ಸ್ ಇದೆ. ಅದರಲ್ಲಿ ಅಮೆಂಡ್ಮೆಂಟ್ಸ್ ತೊಗೊಂಡ್ಬಂದ್ರೇ ನಾವು ಕಾನೂನು ಇನ್ನೂ ಹೆಚ್ಚಿಗೆ ಸ್ಟ್ರಿಕ್ಟಾಗಿ ನಾವು ನೋಡ್ಕೋಬೋದು. ಸೊ ಅದ್ರದ್ದು ಮನವಿ ನಾವು ನಮ್ಮ ಗೃಹ ಸಚಿವರಿಗೆ, ಪರಮೇಶ್ವರ್ ಸಾಹೇಬ್ರಿಗೆ ನಾವು ಕೊಡ್ತೀವಿ.